ಹಿಂದಿನ ಭಾಗದಲ್ಲಿ ಸಂಜನಾ ಯಾರನ್ನೂ ನಂಬದೇ ಇರೋಳು, ತುಂಬ ಸೈಲೆಂಟ್ ಆಗಿರೋ ಹುಡುಗಿ ಅವಿನಾಶ್ನ ನಂಬಿ ಅವನ ಜೊತೆ ತುಂಬ ಕ್ಲೋಸ್ ಆಗಿರ್ತಾಳೆ. ಆ ಕ್ಲೋಸ್ನೆಸ್ನ ಇನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಬೇಕು ಅಂತ ತಾನು ಅವನ್ನ ಪ್ರೀತಿ ಮಾಡ್ತಾ ಇರ್ತಾಳೆ. ಲೈಫ್ ಲಾಂಗ್ ಅವನೇ ಬೇಕು ಅಂತ ಕಾಯ್ತಾ ಇರ್ತಾಳೆ. ಆದರೆ ಇವಳ ಮನ್ಸಲ್ಲಿ ಪ್ರೀತಿ ಇದ್ರೆ ಸಾಕಾಗತ್ತಾ? ಅವನ ಮನ್ಸಲ್ಲಿ ಕೂಡ ಇವಳ ಮೇಲೆ ಪ್ರೀತಿ ಇರಬೇಕಲ್ವಾ? ಆದರೆ ಅವಿನಾಶ್ ಮನ್ಸಲ್ಲಿ ಇವಳು ಬರೀ ಫ್ರೆಂಡ್ ಅಷ್ಟೆ. ಪ್ರೀತಿ ಮದುವೆ ಇದ್ಯಾವುದನ್ನು ಇವಳ ಜೊತೆ ಅವನು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಂಡಿರಲ್ಲ. ಹಾಗಾಗಿ ಅವಳು ಹೇಳಿದಾಗ, ಪ್ರಪೋಸ್ ಮಾಡಿದಾಗ ಅದನ್ನ ಇಗ್ನೋರ್ ಮಾಡ್ತಾ ಇರ್ತಾನೆ. ಒಂದ್ ಕಡೆ ತನ್ನ ಪ್ರೀತಿ ತನಗೆ ಸಿಗ್ತಿಲ್ವಲ್ಲ ಅಂತ ಕೊರಗ್ತಿರೋ ಸಂಜನನ್ ಮುಂದೆ ಪ್ರೀತಮ್ ಬರ್ತಾನೆ. ಪ್ರೀತಮ್ ತಾನು ಅವಳನ್ನ ಪ್ರೀತಿ ಮಾಡ್ತಿರೋದಾಗಿ ಹೇಳ್ತಾನೆ. ಮದುವೆ ಆಗೋಣ ಅಂತ ಪ್ರಪೋಸಲ್ ಕೂಡ ಇಡ್ತಾನೆ. ಮುಂದೆ ಏನ್ ಮಾಡ್ತಾಳೆ ಸಂಜನಾ? ಒಪ್ಕೋತಾಳ ಅಥವಾ ರಿಜೆಕ್ಟ್ ಮಾಡ್ತಾಳ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನು ಏನ್ ಮಾತಾಡ್ತಿದ್ದೀರಾ ಸೀನಿಯರ್ ನೀವು? ಹೌದು ಜೂನಿಯರ್, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತಿದ್ದೀನಿ. ಕಾಲೇಜ್ನಲ್ಲಿರುವಾಗಲೇ ನಿನ್ನ ಪ್ರೀತಿ ಮಾಡ್ತಾ ಇದ್ದೆ. ಆದರೆ ನನಗದು ಅರ್ಥನೇ ಆಗಿಲ್ಲ. ನೀನು ನನ್ನ ಎದುರಿಗೆ ಇರ್ತಿದ್ದೆ ಅಲ್ವಾ, ಹಾಗಾಗಿ ನನ್ನ ತಲೆಗೆ ಏನು ಹೊಳಿಲೂ ಇಲ್ಲ, ನನ್ನ ಮನಸ್ಸಿಗೆ ಕೂಡ ಅರ್ಥನೂ ಆಗಿಲ್ಲ. ಆದರೆ ಕಾಲೇಜ್ ಮುಗಿಸಿ ನಾನು ಪಾಸ್ಔಟ್ ಆದಮೇಲೆ, ನಿನ್ನಿಂದ ದೂರ ಹೋದ್ಮೇಲೆ ನೀನು ತುಂಬ ನೆನಪಾಗ್ತಿದ್ದೆ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ. ಆವಾಗಲೇ ನನಗೂ ಅರ್ಥ ಆಗಿದ್ದು ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂತ. ಹಾಗಾಗಿ ನಿನ್ನ ಹತ್ರ ಡೈರೆಕ್ಟಾಗಿ ಬಂದು ಕೇಳ್ತಾ ಇದ್ದೀನಿ, ಒಪ್ಪಿಗೆ ಇದೆಯಲ್ವಾ? ಅದು ಅಲ್ಲ ಸೀನಿಯರ್, ಅದೇನಂದ್ರೆ ಅದು ಜೂನಿಯರ್, ನೀನು ಯಾರನ್ನಾದ್ರೂ ಪ್ರೀತಿ ಮಾಡ್ತಾ ಇದೆಯಾ? ಪ್ರೀತಿ ಮಾಡ್ತಾ ಇದ್ರೆ ನನ್ನ ಎದುರಿಗೆ ಹೇಳ್ಕೊ, ನನಗೇನು ಪ್ರಾಬ್ಲಮ್ ಇಲ್ಲ. ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಾನು ಕಾಲೇಜಲ್ಲಿ ನಿನ್ನ ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ನೀನು ಹುಡುಗರ ಹತ್ರ ಮಾತಾಡೋದಾಗಲಿ, ಅವ್ರ ಜೊತೆ ಕ್ಲೋಸಾಗಿ ಮೂವ್ ಆಗೋದಾಗಲಿ ಯಾವುದೂ ಮಾಡೇ ಇಲ್ಲ. ಹಾಗಾಗಿ ನಿನಗೆ ಲವರ್ ಇಲ್ಲ ಅಂತಲೇ ಅಂದ್ಕೊಂಡು ನಾನು ಬಂದು ಪ್ರಪೋಸ್ ಮಾಡಿದೆ. ಅಕಸ್ಮಾತ್ ನಿನಗೆ ಲವರ್ ಇದ್ದರೆ ನಾನು ನಿನಗೆ ಡಿಸ್ಟರ್ಬ್ ಮಾಡಲ್ಲ. ಅಯ್ಯೋ ದೇವ್ರೆ, ಇದೇನಿದು? ಅಲ್ಲ, ಇಷ್ಟು ದಿನ ಸೀನಿಯರ್ ಸುಮ್ಮನೆ ಇದ್ದು ಇವಾಗ ಸಡನ್ ಆಗಿ ಬಂದು ಪ್ರಪೋಸ್ ಮಾಡ್ತಾ ಇದ್ದಾರೆ. ನಾನು ನೋಡಿದ್ರೆ ಅವಿನಾಶ್ಗೋಸ್ಕರ ಕಾಯ್ತಾ ಇದ್ದೀನಿ, ಅವನು ನೋಡಿದ್ರೆ ನನ್ನನ್ನು ಕೇರೇ ಮಾಡ್ತಾ ಇಲ್ಲ. ಇವಾಗ ನಾನು ಲವರ್ ಇದ್ದಾರೆ ಅಂತ ಹೇಳೋದು, ಇಲ್ಲ ಅಂತ ಹೇಳೋದು, ಏನು ಹೇಳಿ? ಅಕಸ್ಮಾತ್ ನನಗೆ ಲವರ್ ಇದ್ದಾರೆ ಅಂತ ಹೇಳಿಬಿಟ್ರೆ ಆಮೇಲೆ ಅವಿನಾಶ್ ನನ್ನ ಪ್ರೀತಿ ಮಾಡ್ತಿಲ್ಲ ಅನ್ನೋದು ಗೊತ್ತಾದರೆ ಇವ್ರು ನನ್ನ ಬಗ್ಗೆ ಏನು ಅಂದ್ಕೊಳ್ಳಲ್ಲ. ಹೋಗ್ಲಿ, ನನಗೆ ಲವರ್ ಇಲ್ಲ ಅಂತ ಹೇಳಿಬಿಟ್ರೆ ಆಮೇಲೆ ನನ್ನ ಲವ್ ಮಾಡು ಅಂತ ಇವ್ರು ನನ್ನ ತಲೆ ತಿಂತಾರೆ, ಪೀಡಿಸ್ತಾರೆ. ಅದು ಇನ್ನೊಂಥರ ಪ್ರಾಬ್ಲಮ್ ಆಗುತ್ತೆ. ಅಯ್ಯೋ ದೇವ್ರೆ, ಏನು ಮಾಡಲಿ? ಜೂನಿಯರ್, ಯಾಕೆ ಏನು ಮಾತಾಡ್ತಾ ಇಲ್ಲ? ಇಲ್ಲ ಇಲ್ಲ, ಲವರ್ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಆಮೇಲೆ ತೊಂದರೆ ಆಗುತ್ತೆ. ಅದ್ರ ಬದಲು ಮನೇಲಿ ನಮ್ಮ ಅಪ್ಪ ಅಮ್ಮ ಈ ಪ್ರೀತಿ ಪ್ರೇಮ ಅನ್ನೋದನ್ನೆಲ್ಲ ಒಪ್ಪಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನನ್ನ ಕಾಲೇಜೇ ಬಿಡಿಸ್ಬಿಡ್ತಾರೆ. ಇದು ಆಗದೆ ಇರೋ ಮಾತು ಅಂತ ಇವ್ರಿಗೆ ಡೈರೆಕ್ಟಾಗಿ ಹೇಳೋದು ಒಳ್ಳೇದು. ಆವಾಗ ಮನೇಲಿ ಒಪ್ಪಲ್ಲ ಅನ್ನೋ ಕಾರಣಕ್ಕಾದರೂ ನನ್ನಿಂದ ದೂರ ಇರ್ತಾರೆ. ಆವಾಗ ನಾನು ಕೂಡ ನೆಮ್ಮದಿಯಾಗಿರ್ಬೋದು. ಇಲ್ಲ ಅಂದರೆ ಕಷ್ಟ ಇದೆ. ಜೂನಿಯರ್, ನೀನು ಇಷ್ಟೆಲ್ಲ ಯೋಚನೆ ಮಾಡ್ತಿರೋದು ನೋಡಿದ್ರೆ ನಿನಗೆ ಬಾಯ್ ಫ್ರೆಂಡ್ ಇದ್ದಾರೆ ಅನ್ಸುತ್ತೆ. ನಾನೇ ನಿನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ಅನ್ಸುತ್ತೆ. ಅದು ಹಾಗಲ್ಲ ಸೀನಿಯರ್, ನನ್ನ ಮನೇಲಿ ಅಪ್ಪ ಅಮ್ಮಂಗೆ ಈ ಪ್ರೀತಿ ಪ್ರೇಮ ಇದು ಯಾವುದೂ ಇಷ್ಟ ಆಗಲ್ಲ. ಇದೆಲ್ಲ ಮಾಡಿದ್ ಗೊತ್ತಾದರೆ ಆಮೇಲೆ ನನಗೆ ಸುಮ್ಮನೆ ತೊಂದರೆ ಆಗುತ್ತೆ. ಹಾಗಾಗಿ ನಾನು ಯಾರನ್ನೂ ಇಲ್ಲಿವರೆಗೂ ಪ್ರೀತಿ ಮಾಡಿಲ್ಲ. ಕಾಲೇಜಲ್ಲಿ ಕೂಡ ನಾನು ಯಾರ ಹತ್ರನೂ ಜಾಸ್ತಿ ಮಾತಾಡಲ್ಲ, ಅದು ನಿಮಗೆ ಗೊತ್ತು. ಈಗ ನೀವು ಹೀಗೆಲ್ಲ ಹೇಳೋ ಸರಿಯಾಗಲ್ಲ, ನಮ್ಮಿಬ್ರು ಫ್ರೆಂಡ್ಶಿಪ್ ಕೂಡ ಹಾಳಾಗತ್ತೆ. ಹಾಗಾಗಿ ಸೀನಿಯರ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಆಯ್ತಾ? ಅಯ್ಯೋ, ಅದಕ್ಕೇನಂತೆ ಜೂನಿಯರ್, ನಿನಗೆ ನಾನು ಇಷ್ಟನ ಹೇಳು. ನಿಮ್ಮಪ್ಪ ಅಮ್ಮನ ಒಪ್ಸೋ ಜವಾಬ್ದಾರಿ ನಂದು. ನೋ ಸೀನಿಯರ್, ನಮ್ಮನೇಲಿ ಒಪ್ಪಲ್ಲ, ಅದು ನನಗೆ ತುಂಬ ಚೆನ್ನಾಗೇ ಗೊತ್ತು. ಹಾಗಾಗಿನೇ ಹೇಳ್ತಿರೋದು, ಈ ಪ್ರೀತಿ ಎಲ್ಲ ಬೇಡ. ನೋಡಿ, ನಾನು ಪ್ರೀತಿ ಮಾಡಬೇಕು, ಕಾಲೇಜಲ್ಲಿ ಕೈ ಹಿಡ್ಕೊಂಡು ಸುತ್ತಬೇಕು, ಹೀಗೆಲ್ಲ ಯಾವತ್ತೂ ಅಂದ್ಕೊಂಡೂ ಇಲ್ಲ. ಹಾಗೆಲ್ಲ ಮಾಡೋದ್ರಿಂದ ನನ್ನ ತಂದೆ ತಾಯಿಗೂ ಎಲ್ಲರೂ ಎದುರಿಗೂ ಅವಮಾನ ಆಗುತ್ತೆ. ಅದು ನನಗೆ ತುಂಬ ಚೆನ್ನಾಗೇ ಗೊತ್ತು. ಹಾಗಾಗಿ ನಾನು ಮೊದಲೇ ಡಿಸೈಡ್ ಆಗಿದ್ದೀನಿ, ಈ ಪ್ರೀತಿ ಎಲ್ಲ ಕಾಲೇಜಲ್ಲಿ ಇಟ್ಕೊಳ್ಬಾರ್ದು ಅಂತ. ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬೇಡಿ. ನಮ್ಮ ಮನೇಲಿ ಗೊತ್ತಾದರೆ ಸುಮ್ಮನೆ ತೊಂದರೆ ಆಗುತ್ತೆ. ಮನೇಲಿ ಒಪ್ಪೋದು ಇಲ್ಲ. ಅಯ್ಯೋ ಜೂನಿಯರ್, ಯಾಕೆ ತಲೆ ಕೆಡ್ಸ್ಕೋತೀಯಾ? ಇಷ್ಟೇ ತಾನೇ, ಮನೇಲಿ ಒಪ್ಪಿದ್ರೆ ನಿನಗೆ ಓಕೆ ಅಲ್ವಾ? ನೋಡ್ತಾ ಇರು, ನಾನು ಸೆಟಲ್ ಆಗಿ ನಿಮ್ಮ ಮನೆಗೆ ಬಂದು ಕೇಳಿದ್ರೆ ಸತ್ಯವಾಗ್ಲೂ ನಿಮ್ಮ ಅಪ್ಪ ಅಮ್ಮನೂ ಒಪ್ಕೊಂಡು ಹುಡುಗಿ ಕೊಡ್ತೀನಿ ಅಂತಾರೆ.
ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಾನು ಏನು ನೀನು ಕೈ ಹಿಡ್ಕೊಂಡು ಸುತ್ತು ನನ್ನ ಪ್ರೀತಿ ಮಾಡು ಅಂತ ಹೇಳ್ತಾ ಇಲ್ಲ. ನಿನ್ಗಿಷ್ಟ ಇದ್ರೆ ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳ್ತಾ ಇರೋದು. ಅಯ್ಯೋ, ಅದು ಹಾಗಲ್ಲ ಸೀನಿಯರ್, ನನ್ನ ಮಾತು ಕೇಳಿ. ಜೂನಿಯರ್, ಹಾಗೂ ಇಲ್ಲ ಹೀಗೂ ಇಲ್ಲ. ಹೇಗೋ ನಿನ್ ಮನ್ಸಲ್ಲಿ ಯಾರೂ ಇಲ್ಲ ಅಂತ ಗೊತ್ತು ತಾನೆ. ಹೇಗೋ ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನೇ ಮದ್ವೆ ಆಗ್ತೀನಿ ಅಂತಿದ್ಯಾ. ಹಾಗಾಗಿ ಆ ಹುಡುಗ ನಾನೇ ಆಗಿದ್ರೆ ನೀನ್ ಮದ್ವೆ ಆಗ್ತೀಯ ತಾನೆ. ಸೊ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ನಾನಿದ್ದೀನಲ್ವಾ, ಇನ್ನೂ ಟೈಮ್ ಇದೆ. ನಾನಷ್ಟರಲ್ಲಿ ಸೆಟಲ್ ಆಗಿ ನಿಮ್ಮ ಅಪ್ಪ ಅಮ್ಮನ ಕೇಳ್ತೀನಿ. ಅವಾಗ ನಿಮ್ಮ ಅಪ್ಪ ಅಮ್ಮ ಕೂಡ ಒಪ್ಕೋತಾರೆ. ಸರಿ, ನಾನು ಹೊರಡ್ತೀನಿ ಇನ್ನ. ಛೇ, ಇವ್ರೇನಿವ್ರು? ಅಲ್ಲ, ನನ್ನ ಫೀಲಿಂಗ್ಸಿಗೆ ವ್ಯಾಲ್ಯೂನೇ ಇಲ್ವಾ? ಇವ್ರಿಗೆ ಇಷ್ಟ ಆಗಿದೆ, ಇವ್ರು ಸೆಟಲ್ ಆಗಿ ಬಂದು ಮನೇಲಿ ಕೇಳ್ತೀನಿ ಅಷ್ಟೇ. ನಾನು ಇಷ್ಟಪಡಬೇಕು, ನಾನು ಒಪ್ಕೋಬೇಕು ಅನ್ನೋದು ಏನೂ ಇಲ್ವಾ? ಅಯ್ಯೋ, ಸರಿ ಹೋಯ್ತು, ಏನಾದರೂ ಆಗೋಗ್ಲಿ. ಹೇಗೋ ಇನ್ನೂ ಟೈಮ್ ಇದೆ. ನನ್ನ ಮದುವೆನ ನಾಳೆನೇ ಮಾಡಿಬಿಡಲ್ಲ. ಅಷ್ಟರಲ್ಲಿ ಇವ್ರ ಮನಸ್ಸೇ ಬದಲಾಗಿ ಬೇರೆ ಯಾರನ್ನಾರು ಇಷ್ಟಪಡ್ತಾರೆ, ಅಲ್ಲಿಗೆ ಸರಿ ಹೋಗುತ್ತೆ. ಒನ್ ಸೈಡ್ ಲವ್ ಮಾಡೋರ್ ಕಷ್ಟ ಯಾರಿಗೂ ಬೇಡ. ಪಾಪ ಸಂಜನನಿಗೆ ತಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋ ಹಾಗೂ ಇಲ್ಲ, ಅಥವಾ ತಾನು ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳೋ ಹಾಗೂ ಇಲ್ಲ. ತನ್ನ ಮನಸ್ಸಲ್ಲಿ ಅವಿನಾಶ್ ಇರುವಾಗ ತಾನು ಪ್ರೀತಮ್ನ ಒಪ್ಕೊಳ್ಳೋದು ತಪ್ಪು ಅನ್ನೋ ಕಾರಣಕ್ಕೆ ಸಂಜನಾ ಮನೆಯವರು ಒಪ್ಪಲ್ಲ ಅನ್ನೋ ಕಾರಣ ಕೊಡ್ತಾಳೆ. ಆದರೆ ಪ್ರೀತಮ್ ಅದನ್ನು ತಲೆಗೆ ಹಾಕೊಳ್ದೇನೆ ಮನೆಯವ್ರನ್ನ ತಾನೇ ಒಪ್ಪಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಹೀಗೆ ದಿನಗಳು ಕಳೆಯತ್ತೆ. ಜೊತೆಗೆ ಸಂಜನಾ ಓದ್ತಾ ಇರೋ ಸ್ಟಡೀಸ್ ಕೂಡ ಮುಗ್ದು ಕಂಪ್ಲೀಟ್ ಆಗತ್ತೆ. ಓಹೋ, ಏನಪ್ಪ ಮಹಾನ್ ಭಾವ, ತುಂಬಾ ದಿನಗಳಾದ್ಮೇಲೆ ನನ್ನ ನೆನ್ಪು ಮಾಡ್ಕೊಂಡಿದ್ಯಾ? ಏನ್ ಸಮಾಚಾರ? ಅಯ್ಯೋ, ಯಾಕೆ? ನಾನು ಫೋನ್ ಮಾಡೋ ಹಾಗೂ ಇಲ್ವಾ? ಅಲ್ಲ, ಅಪರೂಪಕ್ಕೆ ಫೋನ್ ಮಾಡಿದ್ರೆ ಯಾಕೆ ಫೋನ್ ಮಾಡಿದ್ಯಾ, ಅಪರೂಪಕ್ಕೆ ಕೇಳ್ತೀಯಾ. ದಿನಾ ಫೋನ್ ಮಾಡಿದ್ರೆ ಏನೂ ಇಲ್ಲ ಮಾತಾಡೋಕ್ಕೆ ಅಂತೀಯ. ನೀನು ಮಾಡಲ್ಲ, ನಾನು ಮಾಡೋದು ಬೇಡ ಅಂತೀಯಲ್ಲೇ. ಓಹೋ, ಸಾಕ್ ತೆಪ್ಪಗಿರ್ತೀಯಾ? ಏನ್ ದಿನಾ ಫೋನ್ ಮಾಡಿ ಹಿಡ್ಸೋರ್ ಹಾಗೆ ಮಾತಾಡ್ಬೇಡ. ಯಾವತ್ತೋ ಒಂದಿನ ನೆನ್ಪು ಮಾಡ್ಕೊಳ್ತೀಯಾ? ನಾನಾದ್ರೆ ದಿನ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಅರು ಹೇಳ್ತೀನಿ, ನೀನು ಅದನ್ನು ಹೇಳಲ್ಲ. ಮರ್ತೇ ಬಿಟ್ಟಿದ್ಯಾ ಅನ್ಸುತ್ತೆ. ಅಬ್ಬಬ್ಬಾ, ಸಾಕು ಸುಮ್ಮನೆ ಇರೆ. ಅದು ಎಷ್ಟು ಹೇಳಿದ್ದನ್ನೇ ಹೇಳ್ತೀಯಾ. ನಾನಾದರೂ ಅಪರೂಪಕ್ಕೆ ಫೋನ್ ಮಾಡ್ತೀನಿ, ನೀನೇನು ಮಾಡ್ತೀಯಾ? ಅದು ಮಾಡಲ್ಲ, ಬರೀ ಮೆಸೇಜಲ್ಲೇ ಮಾತಾಡ್ತೀಯಾ. ಸರಿನಪ್ಪ, ಸರಿ, ನಾವು ಫೋನ್ ಮಾಡಲ್ಲ, ಎಲ್ಲ ನಾವೇ. ಸರಿ, ಏನ್ ವಿಷಯ ಹೇಳು, ಫೋನ್ ಮಾಡಿದ್ದೀಗ? ಅದೇನಿಲ್ಲ ಕಣೆ, ಅಕ್ಕನ ಮದುವೆ ಫಿಕ್ಸ್ ಆಯಿತು. ಅದಕ್ಕೆ ಮದುವೆ ಕರೆಯೋಣ ಅಂತ. ನೆಕ್ಸ್ಟ್ ಮಂತು 21st ಕಣೆ, ಮಿಸ್ ಮಾಡದೆ ಬಾ ಆಯ್ತಾ. ಓ ಹೌದಾ, ಸರಿ ಸರಿ. ಮತ್ತೆ ಅಕ್ಕನ ಜೊತೆ ನೀನು ಮದ್ವೆ ಆಗ್ತೀನಿ ಅಂತಿದ್ದೆ, ಯಾಕೆ ನಿಂಗೆ ಸಿಗ್ಲಿಲ್ವಾ? ಬರೀ ಅಕ್ಕನ ಮಾತ್ರ ಮದ್ವೆ ಮಾಡೋದಾ? ಅಯ್ಯೋ, ನಮಗೆಲ್ಲ ಯಾರು ಹುಡುಗಿ ಕೊಡ್ತಾರೆ ಮಾರೈತಿ. ಹುಡುಗಿ ಕೊಡಬೇಕಲ್ಲ ಮದುವೆಗೆ. ಏನೋ ಈಗ ನಮ್ಮನೆ ಹುಡುಗಿನ ಕಳ್ಸಿದ್ರೆ ಸಾಕಾಗಿದೆ. ನಮಗೆ ಯಾರು ಹುಡುಗಿ ಕೊಡ್ತಾರೆ? ಕೊಟ್ಟಾಗ ನೋಡೋಣ ಬಿಡೆ. ಅದಕ್ಕೆ ಅದಕ್ಕೆ ನಾನು ಹೇಳ್ದೆ, ನಿನಗೆ ಹೆಂಗೂ ಹುಡುಗಿ ಸಿಗಲ್ಲ, ನನ್ನ ಮದ್ವೆ ಆಗು ಅಂತ. ನೀನ್ ಎಲ್ಲಿ ಕೇಳ್ತೀಯ ನನ್ನ ಮಾತನ್ನ? ಸರಿ ಬಾ, ಮದುವೆ ಆಗೋಣ. ನೋಡು ಅವಿ, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ತಮಾಷೆ ಮಾಡ್ಬೇಡ ನೀನು. ಅಯ್ಯೋ, ನಾನೇನೆ ತಮಾಷೆ ಮಾಡಿದೆ, ನಿಜಾನೇ ಹೇಳ್ತಿರೋದು. ಹೇಗೂ ಯಾವಾಗಲೂ ಮದುವೆ ಆಗೋಣ ಅಂತಿದ್ಯಲ್ಲ, ಆಗೋಣ ಅಂದೆ. ನೀನು ನೋಡಿದ್ರೆ ಹೀಗೆ ಹೇಳ್ತೀಯಲ್ಲೇ. ಸುಮ್ಮನೆ ಆಗೋಣ ಅಂತೀಯಲ್ಲೋ? ಅವತ್ ಕೇಳಿದ್ರೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ದೆ ನೀನು. ಆದರೆ ನಿನಗಿದ್ಯಲ್ಲ, ಸಾಕು ಬಿಡು. ಏನ್ ನನ್ಗಿರೋದು? ಅಂದ್ರೆ ನನಗ್ ಫೀಲಿಂಗ್ಸ್ ಇದೆ ಅಂತ ನೀನ್ ಒಪ್ಕೊಳ್ತಿರೋದಾ? ನೋಡು, ನನಗ್ ಫೀಲಿಂಗ್ಸ್ ಇದೆ, ನಾನ್ ಪದೇ ಪದೇ ಕೇಳ್ತಿದ್ದೀನಿ ಅಂತ ನೀನ್ ಒಪ್ಕೊಳ್ಳೋದು ಬೇಡ. ನಿನ್ ಮನ್ಸಲ್ಲಿ ನನ್ ಬಗ್ಗೆ ಹಾಗೇನಾದ್ರೂ ಫೀಲಿಂಗ್ಸ್ ಇದ್ರೆ ಒಪ್ಕೋ. ಅದ್ ಬಿಟ್ಟು ಸುಮ್ನೆ ಒಪ್ಕೊಳ್ಳೋದೇನ್ ಬೇಕಾಗಿಲ್ಲ. ಅದು ಹಾಗಲ್ಲ ಕಣೆ, ಒಪ್ಕೊಂಡ್ರೆ ಫೀಲಿಂಗ್ಸ್ ಎಲ್ಲ ಬರುತ್ತೆ. ಅದಕ್ಕಿಂತ ಮೊದಲು ಏನೂ ಬರಲ್ಲ. ಬೇಕಾಗಿಲ್ಲ ಅವಿ, ನನಗೇನೋ ಫೀಲಿಂಗ್ಸ್ ಇದೆ, ನಾನ್ ಡೈಲಿ ಕೇಳ್ತೀನಿ ಅಂತ ನೀನ್ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡು, ನನಗ್ ಮಾತಾಡೋಕೆಲ್ಲ ಮೂಡಿಲ್ಲ, ನನಗ್ ಬೇರೆ ಕೆಲಸ ಇದೆ, ಬಾಯ್. ಛೇ, ಇವ್ನು ಏನ್ ಅನ್ಕೊಂಡಿದ್ದಾನೆ? ಯಾರೋ ಒಬ್ಬ ಹುಡ್ಗ ಒಂದ್ ಹುಡ್ಗಿನ ಪ್ರೀತಿ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಅವನ್ ಮೇಲೆ ಏನಾದ್ರೂ ಒಂದ್ ಫೀಲಿಂಗ್ ಅವ್ರ ಮನ್ಸಲ್ಲಿ ಇರತ್ತೆ, ಹಾಗಾಗಿ ತಾನೇ ಒಪ್ಕೋತಾರೆ. ಇವ್ನು ನೋಡಿದ್ರೆ ನನಗ್ ಫೀಲಿಂಗ್ಸ್ ಇದೆ ಅಂತ ಒಪ್ಕೋತೀನಿ ಅಂತಿದ್ದಾನೆ. ಅಂತ ಪ್ರೀತಿ ನನಗ್ ಬೇಕಾಗಿಲ್ಲ. ನಾನ್ ಪರಿಚಯ ಆಗಿ 3 ವರ್ಷ ಆದ್ರೂ ಅವನಿಗೆ ನನ್ನ ಮೇಲೆ ಯಾವ ಫೀಲಿಂಗ್ಸ್ ಬಂದಿಲ್ಲ ಅಂದ್ರೆ, ನನ್ನ ಒತ್ತಾಯಕ್ಕೆ ಅವ್ನು ನನ್ನ ಮೇಲೆ ಏನೋ ಒಂದು ಫೀಲಿಂಗ್ಸ್ ಇದೆ ಅಂತ ಹೇಳಿ ನನ್ನ ಮದುವೆ ಆದ್ರೆ ಆಮೇಲೆ ನಿಜವಾಗ್ಲೂ ನಾನು ಚೆನ್ನಾಗೂ ಇರಲ್ಲ. ಇಷ್ಟು ವರ್ಷ ಆದ್ರೂ ಏನೋ ಫೀಲಿಂಗ್ಸ್ ಬರ್ದೆ ನನ್ನ ಒತ್ತಾಯಕ್ಕೆ ನಾನು ಅವನನ್ನ ಮದುವೆ ಆದ್ರೆ ಮುಂದೆ ಒಂದಿನ ಅವನ್ ತಮಾಷೆಗೆ ನಾನೇ ನಿನ್ನ ಪ್ರೀತಿ ಮಾಡಿದ್ದಲ್ಲ, ನೀನೇ ನನ್ನ ಪ್ರೀತಿ ಮಾಡಿ ಮದುವೆ ಆಗಿರೋದು ಅಂತ ಹೇಳ್ಬಿಟ್ರೆ ನನ್ಗಂತೂ ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿನೇ ಇಲ್ಲ. ನಾನು ಇಷ್ಟಪಟ್ಟವನು ಆ ಥರ ಹೇಳಿದ್ರೆ ನಾನು ಸತ್ತೇ ಹೋಗೋಣ ಅನ್ಸ್ಬಿಡುತ್ತೆ. ಅದ್ರ ಬದಲು ಸುಮ್ಮನೆ ನೆಮ್ಮದಿಯಾಗಿ ಅಪ್ಪ ಅಮ್ಮ ತೋರಿಸೋ ಹುಡುಗಿನ ಮದುವೆ ಆಗೋದು ಬೆಸ್ಟು. ಅವಿ ಆಡಿರೋ ಮಾತಿಂದ ಸಂಜನನಿಗೆ ತುಂಬಾನೇ ಕೋಪ ಬರುತ್ತೆ. ಹಾಗಾಗಿ ಅವಿಗೆ ಬೈದು ಫೋನ್ ಇಟ್ಬಿಡ್ತಾಳೆ. ಇವಾಗ ಸಂಜನಾ ಅವಿ ಬೇಡವೇ ಬೇಡ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾಳೆ.
ಮುಂದೆ ಪ್ರೀತಮ್ ಬೇರೆ ಪ್ರಪೋಸ್ ಮಾಡಿದ್ದಾನೆ. ಅವನಿಗೆ ಓಕೆ ಹೇಳ್ಬಿಡ್ತಾಳಾ ಹೇಗೆ? ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.